NCIB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಟಿಪ್ಪರ್ ಲಾರಿ ಡಿಕ್ಕಿ ಹೊಡೆದು ವೈದ್ಯ ವಿದ್ಯಾರ್ಥಿನಿ ಸಾವನ್ನಪ್ಪಿದ್ದಾರೆ. 21 ವರ್ಷದ ಕೃತಿಕಾ ಟಿಪ್ಪರ್ ಲಾರಿಗೆ ಬಲಿಯಾದ 4ನೇ ವರ್ಷದ ವೈದ್ಯ ವಿದ್ಯಾರ್ಥಿನಿ. ಬೆಂಗಳೂರಿನ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜು ಮುಂಭಾಗ ಘಟನೆ ನಡೆದಿದೆ. ನಿನ್ನೆ ಸಾಯಂಕಾಲ 4:15ಕ್ಕೆ ಕಾಲೇಜು ಮುಗಿಸಿ ಆಕ್ಟಿವಾ ಬೈಕ್ನಲ್ಲಿ ಕೃತಿಕಾ ಅವರು ತೆರಳುತ್ತಾ ಇದ್ರು. RR ಮೆಡಿಕಲ್ ಕಾಲೇಜಿನಲ್ಲೇ ವ್ಯಾಸಂಗವನ್ನ ಮಾಡ್ತಿದ್ದಂತಹ ಕೃತಿಕಾ ಅವರು ಸ್ನೇಹಿತೆ ಬೈಕ್ ಅನ್ನ ರೈಡ್ ಮಾಡ್ತಿದ್ರೆ ಹಿಂಬದಿಯಲ್ಲಿ ಕೂತ್ಕೊಂಡಿದ್ರು. ಚಲಿಸ್ತಾ ಇದ್ದಂತಹ ಟಿಪ್ಪರ್ಗೆ ಡಿಕ್ಕಿ ಹೊಡೆದು ಸ್ಕಿಡ್ ಆಗಿರುವಂತಹ ಕಾರಣ ಬೈಕ್ ನೆಲಕ್ಕೆ ಬಿದ್ದಿದೆ. ಬೈಕ್ ಚಾಲಕಿ ಎಡಭಾಗಕ್ಕೆ ಬಿದ್ದರೆ ಕೃತಿಕಾ ಬಲಭಾಗಕ್ಕೆ ಬಿದ್ದಿದ್ದಾರೆ. ಕೃತಿಕಾ ದೇಹದ ಮೇಲೆ ಹರಿದಂತಹ ಟಿಪ್ಪರ್ ಲಾರಿಯ ಚಕ್ರ ಮತ್ತೊಬ್ಬ ವಿದ್ಯಾರ್ಥಿನಿ ಹಂಸಾಗೆ ಗಂಭೀರ ಗಾಯಗಳಾಗಿದೆ. ಹಂಸಾಗೆ RR ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ನಿನ್ನೆ ಸಂಜೆ ಸುಮಾರು 4ರಿಂದ 4:15 ಸಮಯದಲ್ಲಿ ಮೈಸೂರು ರೋಡಲ್ಲಿ ನಮ್ಮ ಬೆಂಗಳೂರು ಸಿಟಿ ಕಡೆಯಿಂದ ಮೈಸೂರು ಕಡೆ ಹೋಗುವಂಥ ರಸ್ತೆಯಲ್ಲಿ RR ಮೆಡಿಕಲ್ ಕಾಲೇಜು ಗೇಟ್ ಮುಂದೆ ಇಬ್ಬರು ಸ್ಟೂಡೆಂಟ್ಸ್ ಅಂದರೆ ಕಾಲೇಜಿನ ಸ್ಟೂಡೆಂಟ್ಸ್ ತಮ್ಮ 2 ವೀಲರಲ್ಲಿ ಅವರು ಕಾಲೇಜ್ ಕಡೆಯಿಂದ ಮೈಸೂರು ರೋಡ್ಗೆ ಎಂಟ್ರಿ ಆಗುವಂಥ ಸಿಟಿ ಕಡೆಯಿಂದ ಬಂದಂಥ ಒಂದು ಲಾರಿ ಅವರ ವಾಹನಕ್ಕೆ ಡಿಕ್ಕಿ ಹೊಡೆದು ಅದರಲ್ಲಿ ಹಿಂಬದಿ ಸವಾರ ಮಾಡಿದಂಥ ಮೇಲೆ ಅವ್ರ ಮೇಲೆ ಈ ಲಾರಿ ಹರಿದ್ಬಿಟ್ಟು ಅವರ ಸಾವಾಗಿದೆ ಆಸ್ಪತ್ರೆಯಲ್ಲಿ. ಕೆಂಗೇರಿ ಸಂಚಾರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಬಗ್ಗೆ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಹೆಚ್ಚಿನ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಈ ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ಹಾಗೆ ನೀವು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.